ಇಷ್ಟು ಶಾಂತಿ ಇದ್ರೆ ನನ್ನ ಮಕ್ಕಳು 19 2 ಪೀಸ್ ಪ್ಲಾಸ್ಟಿಕ್ ಕವರು. 15 19 2 ಪೀಸ್. ಓಕೆ, ಅದಕ್ಕೆ ತಕ್ಕಂಗ ಮ್ಯಾಗಡೆ ಪಟ್ಟಿ ಸೇಮ್ ಸೈಜ್, ಒಳಗಡೆ ಲೈನಿಂಗ್ ಸೇಮ್ ಸೈಜ್ ತೊಗೊಂಡ್ರೆ ರೆಡಿ ಆದಮೇಲೆ ನಾವೇನು ಮಾಡಬೇಕಂದ್ರೆ ಇವೇನು 2 ಪೀಸಿಗೆ ಏನೈತಲ್ಲ ಮ್ಯಾಗಡೆ ಇಟ್ಟು ಇದು ಲೈನಿಂಗನ್ನು ಇಟ್ಟು ಒಂದು ರೌಂಡು ಹೊಲಿಗೆ ಹಾಕಿಸ್ತೀವಿ. ಸಾರಿ, ಇದನ್ನಷ್ಟೇ, ಇದನ್ನ ಇಲ್ಲ ಲೈನಿಂಗ್ ಏನು ಮಾಡಬೇಕು ಅಂದರೆ ಇಲ್ಲಿಟ್ಟು ಫಸ್ಟ್ ಇಲ್ಲಿ ಹೊಲ್ಕೋಬೇಕು. ಇವಾಗ ತೋರಿಸ್ತಾ ಹೋಗ್ತೀನಿ ನೋಡ್ರಿ, ಶಾಂತ ರೀತಿಯಿಂದ ಕೂತ್ಕೊಂಡ್ರೆ ಮಧ್ಯಾಹ್ನ 3 ಇದನ್ನು ವಿಡಿಯೋ ಮಾಡಿ ಗ್ರೂಪಿಗೆ ಹಾಕ್ತೀನಿ. ದೊಡ್ಡ ಹೊಲಿಗೆ ದೊಡ್ಡ, ಯಾವಾಗಲೂ ಹೊಲಿಬೇಕಾದ್ರೆ ಹೊಲಿಗೆ ದೊಡ್ಡ ಇತ್ತು. ಇಷ್ಟಾಕು ಇದಾಗಲ್ಲ, ವಜ್ಜೆ ಆಗಲ್ಲ. ಇದು ಕೂಡ ಮ್ಯಾಗಡೆನೇ ಹೊಲ್ಕೋಬೇಕು, ಕೆಳಗಲ್ಲ ಮ್ಯಾಗಡೆ. ಇದು ಬ್ಲೌಸ್ ಪೀಸ್ ರೌಂಡ್ ಹಾಕಿ ಮೇಡಮ್ ಬೇಡ. ಇದು ಬಂದ್ಬಿಡ್ಬೇಕು. ಸ್ಟಿಪ್ ಇರ್ತದೆ. ನೀವು ಮ್ಯಾಗಡೆ ಪೀಸ್ ಇಟ್ಟು ಹೊಲಿದೆ, ನನ್ನ ಒಳಗಡೆ ಇದಲ್ಲ. ಹ್ಞೂ ಮೇಡಮ್, ಮಾಡ್ತಾ ಇದ್ದೀನಿ. ಇದು 16 ಇಂಚ್ ಐತಿ, ಆಮೇಲೆ ಇದು 25. 16, 20 2 ಪೀಸ್ ಪ್ಲಾಸ್ಟಿಕ್. ಮ್ಯಾಗಡೆದು ಪೀಸು ಸೇಮ್ 1 ಪೀಸ್ 2 ಪೀಸ್. ಅದಕ್ಕೆ ಇದನ್ನೇನು ಮಾಡ್ಬೇಕಂದ್ರೆ ಸೀದಾ 1 ರೌಂಡ್ ಹೊಲಿಗೆ ಎರಡು ಇತ್ತು ಮೇಡಮ್ ಅಲ್ಲೇ. ನೀವು ಮಾತಾಡಿದ್ರಿ ಅಂದ್ರೆ ವಿಡಿಯೋದಾಗ ಒಡ ಕಟ್ ಮಾಡ್ಕೊಡು. ನೋಡಿ, 2 ಪೀಸ್ ಹಿಂಗೆ ಮಾಡ್ಕೊಂಡ್ವಾ, ಇಲ್ಲೊಂದು ಹೊಲಿಗೆ ಹಾಕಿದ್ವಾ, ಹೊಲಿಗೆ ಹಾಕಿ ರೆಡಿ ಮಾಡ್ಕೊಂಡ್ವಿ. ಲೈನಿಂಗ್ ಅದಲ್ಲ, ಲೈನಿಂಗ್ ಪೀಸ್ ಇದೇನು ಲೈನಿಂಗ್ ಅದಲ್ಲ, ಇದನ್ನ ಇದ್ರ ಮೇಲ್ಗಡೆನೇ ಇಡಬೇಕು. ನೋಡಿ ತಿಳ್ಕೊಳ್ಳಿ, ಈಗ ಇವೆರಡನ್ನೂ ಮ್ಯಾಗಡೆ ಇಟ್ಟು ಪೀಸ್ ಒಂದೊಂದು ಹೊಲಿಗೆ ಹಾಕಿದ್ವಿ. ಇದು ಮ್ಯಾಗಡೆನೇ ಬರಬೇಕು, ಮ್ಯಾಗಡೆ ಬಟ್ಟಿ ಮ್ಯಾಗ ಇರಬೇಕು, ಉಲ್ಟಾ ಪಟ್ಟಿ ಹಾಕೊಂಡಿದ್ವಿ, ಮ್ಯಾಗಡೆನೇ ಇರಲಿ. ಸೆಕೆಂಡ್ ಇದಕ್ಕೆ ಲೈನಿಂಗ್, ಇದೇನು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೇವಲ್ಲ, ಈ ಲೈನಿಂಗನ್ನು ನಾವೇನು ಮಾಡ್ಬೇಕಂದ್ರೆ ಕರೆಕ್ಟಾಗಿ ಇಟ್ಕೊಂಡು ಈ ಕಡೆ ಏನಾಯ್ತಲ್ಲ ಹಿಂಗೆ ಇಲ್ಲೇನು ಕಟ್ ಮಾಡಿರಲ್ಲ ಇದಕ್ಕೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಬಿಟ್ಟು ಹಿಂಗೆ ಚೌಕಾಗ ಹೊಲಿಗೆ ಹಾಕೋಬೇಕು. ನೆನ್ಪಿಟ್ಕೊಳ್ಳಿ, ಈ ಲೈನಿಂಗನ್ನು ಕೂಡಿಸಿ ಹೊಲಿಬಾರ್ದು. ಫಸ್ಟ್ ಇಲ್ಲೇ ಕೂಡಿಸಿ ಹೊಲ್ಕೊಳಂಗಿಲ್ಲ ಮ್ಯಾಗಡೆ. ಇದನ್ನ ಲೈನಿಂಗನ್ನು ಈ ಥರ ಇಟ್ಕೊಂಡ್ರಿ, ಹಿಂದುಗಡೆ ಈಗ ಹಿಂಗೆ ಇಟ್ಕೊಂಡ್ರಿ, ಹಿಂದುಗಡೆ ಈಗೇನು ಇದು ಕರೆಕ್ಟ್ ಬಂದೈತಿನಿಂದ ಕಟ್ಟಿಂಗ್ ಅಂದ್ರೆ ಏನು ಮಾಡಿರಿ, ಇಲ್ಲೇ ಹಿಂಗೆ ಮಾರ್ಕ್ ಹಾಕೋರಿ. ಅರ್ಧ ಇಂಚಿನ ಕಡೆ ಅರ್ಧ ಇಂಚಿನ ಕಡೆ ಹಿಂಗೆ ಕರೆಕ್ಟ್ ಹಂಗೆ ಚೌಕದ ಮಾರ್ಕ್ ಹಾಕೋರಿ. ಸೇಮ್ 2 ಹೊಲಿಗೆ ಬಿಡ್ರಿ ಮಗ್ಲ ಕಿತಾಬ್, ಆಮೇಲೆ ಕಟ್ ಮಾಡ್ರಿ, ಮೂಲೆ ಕಟ್ ಮಾಡಿಕೊಂಡು ಇದನ್ನ ಒಳಗೆ ಒಳಗೆ ಇಲ್ಲಿ ಮಗಲಿನಿ. ಯಾಕಂದ್ರೆ ಇಲ್ಲಿ ನಾವು ಪೈಪಿಂಗ್ ಪೈಪಿಂಗ್ ಬೇಕು ಅಂತಂದ್ರೆ ಒಂದೊಂದು ಇಂಚು ನೋಡ್ರಿ, ಇಲ್ಲೇ ಪೈಪಿಂಗ್ ಇಲ್ಲೇ ಮಾಡ್ಕೊಂತೀವಿ ಮೇಡಮ್ ಅಂದ್ರೆ ಒಂದೊಂದು ಇಂಚು ಕಟ್ ಮಾಡ್ಕೋಬೇಕು. ಇಲ್ಲೇ ಒಳ್ಳೆ ಪ್ರಕಾರ ಏನಾಗ್ತೈತಿ, ಹಿಂಗೆ ಬರ್ತೈತ್ರಿ, ಅದು ಹಿಂಗೆ ಹೊಡೆಸಿರ್ತೀರಲ್ಲ, ಹಿಂಗೆ ಬರ್ತೈತಿ. ಅದೇ ತಗೊಂಡು ಇಲ್ಲಿ ಪೈಪಿಂಗ್ ಮಾಡ್ಕೋಬಹುದು, ಹೊಲಿಗೆ ಬಿಡಬಹುದು. ಅಂದ್ರೆ ನಿಮಗೆ ಎಕ್ಸ್ಟ್ರಾ ಪೈಪಿಂಗ್ ಬರಲ್ಲ ಇದು, ಯಾಕಂದ್ರೆ ಸಣ್ಣದಾಗುತ್ತಾ ಹೊಲಿಯಾಕ ಸರಿ ಬರೋಲ್ಲ ರೀ. ಅದಕ್ಕೆ ನಾವೇನು ಮಾಡ್ತೀವಿ, ಲೈನಿಂಗ್ನಾಗ ಪೈಪಿಂಗ್ ಮಾಡಿಸ್ಬಿಡ್ತೀವಿ ಎಕ್ಸ್ಟ್ರಾ ತೊಗೊಂಡಿದ್ರಿ ಅಂತ. ಇವಾಗ ನಿಮಗೆ ಬೇಸಿಕ್ ಅಂತಂದು ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ನೀವು ಮನೆ ಒಳಗೆ ಕೂತ್ಕೊಂಡು ಏನು ನೀಟಾಗಿ ಕಟ್ ಮಾಡ್ಕೊಂಡು ಹೊಲಿತೀರಲ್ಲ, ಅದಕ್ಕೆ ನೀಟಾಗಿ ಪೈಪಿಂಗ್ ಎಲ್ಲ ಮಾಡ್ಕೊಂಡು ಬನ್ನಿ. ಇವಾಗ
ಇಲ್ಲಿ ಇಟ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಹಿಂದ್ಗಡೆ ಇಲ್ಲೇ ಬರುತ್ತೆ, ಇಲ್ಲೇ ಒಂದೊಂದು ಇಂಚು ಅರ್ಧ ಇಂಚಿಗೆ ಮಾರ್ಕ್ ಹಾಕಿ ಚೌಕದ ಹೊಲಿಗೆ ಹಾಕ್ತೀವಿ. ಇದೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ಒಂದು ಸಣ್ಣ ಕಟ್ ಮಾಡಿರ್ತೀವಿ, ಇಲ್ಲಿ ಹಾಫ್ ಇಂಚ್ ಬಿಟ್ಕೊಂಡು ಒಂದೊಂದು ಮಾರ್ಕನ್ನು ಹಾಕ್ಕೊಂಡು ಅದನ್ನು ನಾವೇನು ಮಾಡಬೇಕು ಈ ಥರ ಚೌಕಾಗ ಹಾಕ್ಕೊಂಡು ಇವಾಗ ಇಲ್ಲಿ ಹೊಲಿತಾ ಇದ್ದಾರೆ ನೋಡಿ, ಈ ಥರ ಹೊಲಿಗೆನ ಹಾಕ್ಕೋಬೇಕು. ಎರಡಕ್ಕೂ ಸೇಮ್ ಇದು ಮಾಡಿದ್ರೆ ದೊಡ್ಡ ಅದಕ್ಕೆ ನಿಮ್ಗೆ ಹೇಳೋದು ಚೆನ್ನಾಗಿ ಕಟ್ ಮಾಡಿ ಈ ಕಡೆ ಬಿಟ್ಟು ಹಾಕ್ಕೊಂಡು ಕಾಣಿಸ್ತಾ ಇತ್ರ ಮೇಡಮ್ ಹೊಲಿಗೆ ಹಾಕ್ತಿದ್ರೆ ಹಿಂಗೆ ಹಾಕ್ಕೊಂಡಾದ್ಮೇಲೆ ಕತ್ರೆ ತಗೊಂಡು ಇವಾಗ ಏನು ಮಾಡ್ಬೇಕಂದ್ರೆ ಮೂಲೆ ನೀವು ಬ್ಲೌಸಿನ ಮೂಲೆ ಕಟ್ ಮಾಡಿ ನೋಡಿ ಸೀದಾ ಕಟ್ ಮಾಡ್ತೀವಿ. ನಿಮ್ಮ ಪಾಪಿ ಫೋನಿಲ್ಲ, ಇದನ್ನ ಏನು ಮಾಡ್ಬೇಕಂದ್ರೆ ಉಲ್ಟಾ ತಗೋಬೇಕು. ಯಾಕಂದರೆ ಈ ಪೈಪಿಗೆ ಅದಕ್ಕೆ ಜಾಗ ಇಲ್ಲ, ಅದಕ್ಕೆ ಉಲ್ಟಾ ತಗೊಂಡು ಇದನ್ನು ನೀಟಾಗಿ ಜಪ್ಪೋದು. ನಿಮಗೆ ಇಲ್ಲೇ ಪೈಪಿಂಗ್ ಬೇಕಂದ್ರೆ ಮಾಗಡೆ ಒಂದೊಂದು ಇಂಚು ಹೆಚ್ಚಿಗೆ ತಗೋಬೇಕು. ಈ ಕಡೆ 1 ಇಂಚು, ಈ ಕಡೆ 2 ಇಂಚು ಹೆಚ್ಚಿಗೆ ತಗೋರಿ. ಇಲ್ಲೇ ನೀವು ಈ ಥರ ಪೈಪಿಂಗ್ ಮಾಡ್ಕೊಬೇಕು. ಜಾಸ್ತಿ ತಗೋಬೇಕು. ಆಗಲೇ ಕಟ್ ಮಾಡಿಬಿಟ್ಟಿದ್ರೆ ಅದಕ್ಕೆ ಒಬ್ಬೊಬ್ಬರು ಮತ್ತು ಅವ್ರದ್ದು ಇವ್ರದ್ದು ಕನ್ಫ್ಯೂಸ್ ಆಗ್ತೈತೆ ಅಂತ ನಾ ಏನೂ ಹೇಳಿಲ್ಲ. ಇವಾಗ ಅದಕ್ಕೆ ಹೇಳ್ಬೇಕಾದ್ರೆ ತಿಳಿಸಿ ಹೇಳಿದ್ರೆ ಗೊತ್ತಾಗುತ್ತೆ ಅಂತ ಸುಮ್ಮನೆ. ನೀವೇನು ಮಾಡಬೇಕು, ಇದನ್ನು 1 ಇಂಚು ಹೆಚ್ಚಿಗೆ ತೊಗೊಂಡಿದ್ರೆ 2 ಇಂಚು ಬರ್ತದೆ. ಇಲ್ಲೊಂದು ಇಂಚು 2 ಇಂಚು ಹೆಚ್ಚಿಗೆ ತೊಗೊಳ್ತೀವಿ. ಲೈನಿಂಗ್ ಅಷ್ಟೇ ತೊಗೊಂಡ್ರಿ ಅಂದರೆ ಅದನ್ನು ಇಲ್ಲೇ ನೀವು ಹಿಂಗೆ ಮಡಿಸ್ಕೊಂಡು ಹಿಂಗೆ ಮಾಡ್ಕೊಂಡಿರ್ತೀವಿ ಪೈಪಿಂಗ್. ಮೇಡಮ್ ನಮಗೆ ಚೌಕ ನನಗೆ ಇಷ್ಟ ಇಲ್ಲ ಅಂದರೂ ಕೂಡ ಇದನ್ನು ಏನು ಮಾಡಬೇಕು, ಈ ಥರ ರೌಂಡ್ ಶೇಪ್ ಕಚ್ ಪ್ಯಾಂಟ್ ಜೋಬಿ ಇವು ಕಚ್ ಪ್ಯಾಂಟ್ ಕೊನೆ ನಿಮಗೆ ಬೇಕಾದಂಗೆ. ಆದರೆ ಅದನ್ನು ಪೈಪಿಂಗ್ ಮಾಡ್ಬೇಕಾದ್ರೆ ಕ್ರಾಸ್ ಕಟಿಂಗ್ ಮಾಡ್ಕೊಳ್ಳಿ ಅಷ್ಟೇ. ಇದನ್ನ ಏನು ಮಾಡಬೇಕು, ಜಗ್ಗಿ ಇಲ್ಲಿ ಒಂದು ಹೊಲಿಗೆ ಹಾಕಬೇಕು. ಪೈಪಿಂಗ್ ಇವಾಗ ಜಗ್ಗಿ ಒಂದು ಹೊಲಿಗೆನ ಹಾಕಬೇಕು. ಸೆಕೆಂಡ್ ಚೌಕಾಗ ಹಾಕಿ ಒಂದು ಕಡೆ ನಿಮಗೆ ಪಾಕೆಟ್ ಬೇಕು ಮೇಡಮ್, ನನಗೆ ಈ ಪಾಕೆಟ್ ಬೇಕು ಅಂತಂದ್ರೆ ಏನು ಮಾಡಬೇಕು, ಇವು ಎರಡು ಹೊಲಿದಿರ್ತೀರಲ್ಲ 4 ಇಂಚಿಗೆ 2 ಹೊಲಿಗೆ ಹಾಕ್ಬೇಕು. ಕಟ್ ಮಾಡಬೇಕು. ಜಿಪ್ಪಿನ ಪಟ್ಟೆ ಜಿಪ್ಪಿನ ಪಟ್ಟೆ ಹಾಕಿ ಹಿಂದ್ಗಡೆ ಲೈಟಿಂಗ್ ಹೊಲಿಗೆ ಓಕೆ ನಿಮಗೆ ಗೊತ್ತಾಗುತ್ತೆ. ಐಡಿಯಾ ನಾಳೆ ಕ್ಲಾಸಿಗೆ ನೀವು ಗೊತ್ತಾಗುತ್ತೆ ನೆನ್ಪು ಹಚ್ಬೇಕಾ ಇವತ್ತು ಹಂಗೆ ಐಡಿಯಾ ಇಟ್ಕೊಂಡಿರ್ತಾರೆ. ಜಗ್ಕೊಂಡು ಹೊಲಿಗೆ ನೋಡಿ ಬಟ್ಟೆ ಹೆಂಗಿರುತ್ತೋ ಹಂಗೆ ನೀಟಾಗಿ ಹೊಲ್ಬೋದು. ಟಿಪ್ ಹೆಂಗಿರುತ್ತೋ ಹಂಗೆ ಇದು ಇಲ್ಲ ಮೇಡಮ್, ಇದನ್ನ ಕಟ್ ಮಾಡ್ಕೊಂಡಿದ್ದೆ, ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಇದು ಮನೆ ಒಳಗೆ ಕುತ್ಕೊಂಡು ನೀಟಾಗಿ ಹೊಲಿತೀವಿ. ಸೀರೆ ಇದು ನನ್ನ ಜಾಸ್ತಿ ನಿಜ ಸ್ವಲ್ಪ ನಿಂತ್ಕೊಳ್ಳೋದು ಇದಕ್ಕೆ ಮಾತ್ರ ನಿಧಾನವೇ ಪ್ರಧಾನ. ಆಮೇಲೆ ನೀವು ಹೆಂಗಾರ ಒಲೆಯಲ್ಲಿ ನಿಮ್ಮ ಹಾಕ್ತೈತಿ ಅದ್ರ ತಲೆ ಒಳಗೆ ಹುಳ ಬಿಡ್ಕೋಬೇಕು. ಇಲ್ಲ ಅಂದ್ರೆ ಆಗಲ್ಲ. ನೀವೇ ಹೇಳ್ತೀರಾ ಚೆನ್ನಾಗೈತಿ ಇಲ್ಲಿ ಈಗ ಏನಿಲ್ಲ 3 ಇಂಚು ಬಿಡ್ತೀವಿ ಈ ಕಡೆ ಇಲ್ಲಿ ಹೊಸ ಕಳತೆ ತಗೊಂಡು ಸೈಡ್ ಕಟ್ಟೆ 5 ಇಂಚು ಆಮೇಲೆ
ಸುತ್ತಳತೆ ಎಷ್ಟು ಬರುತ್ತೋ ಅಷ್ಟು ಸೈಡ್ ಅದನ್ನು ಮಧ್ಯದಿಂದನೇ ಹಚ್ಕೋಬೇಕು. ಮಧ್ಯದಿಂದ ಯಾಕೆ ಹಚ್ಕೋಬೇಕು ಅಂತಂದರೆ ನಿಮ್ದು ಈ ಕಡೆಗೆ ಹಚ್ಕೊಂಡ್ಮೇಲೆ ಇಟ್ಬೋದು, ಇಲ್ಲೇನೋ ಕಾರ್ಬಾರ್ ಮಾಡ್ತೀವಿ, ಇಲ್ಲಿ ಕಾರ್ಬಾರ್ ಮಾಡ್ತೀವಿ, ಇಲ್ಲಿ ಬಂದು ಮಧ್ಯದಿಂದ ಈ ಕಡೆನೂ ಕರೆಕ್ಟ್ ಬರುತ್ತೆ, ಈ ಕಡೆನೂ ಕರೆಕ್ಟ್ ಬರುತ್ತೆ ಇಲ್ಲಿ ನೀಟ್ ಅನ್ನಿಸ್ತೈತಿ. ಆಮೇಲೆ ಪೈಪಿಂಗ್ ಬೇಕಾ ಬೇಡ, ಎರಡು ಮೆಥಡ್ ಇದೆ. ಪೈಪಿಂಗ್ ಇಲ್ಲ ಅಷ್ಟೇ ಮಾಡ್ತೀವಿ ಅಂದ್ರೆ ಅದಷ್ಟೇ, ಬೇಡ ಮೇಡಮ್ ಎಲ್ಲ ಪೈಪಿಂಗ್ ಮಾಡ್ತೀನಿ ಅಂದರೆ ಚಂದಂತ ಕಾಣುತ್ತೆ ಪೈಪಿಂಗ್. ನಾವು ನಿನ್ನೆ ಸರ್ ಕಡೆ ಕಳಿಸಿದ್ದೆ, ಅದು ವಿಡಿಯೋ ಮಾಡ್ತೀವಿ. ಈಗ ನಾವು 16, 19 ರೆಡಿ ಮಾಡ್ಕೊಂಡ್ವಿ, ಹೊಳೆದು ರೆಡಿ ಮಾಡ್ಕೊಂಡ್ವಿ 2 ಪೀಸು. ಇವಾಗ ಏನು ಮಾಡ್ಬೇಕಂದ್ರೆ ಎರಡನ್ನೂ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. 2 ಭಾಗ ಕರೆಕ್ಟಾಗಿ ಬರಬೇಕು. ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿಂದ 3 ಇಂಚು, 3 ಅಥವಾ 4 ಇಂಚು, 4 ಇಂಚಿಗೆ ಮಾರ್ಕ್ ಮಾಡಿ, 4 ಇಂಚಿಗೆ ಮಾರ್ಕ್ ಮಾಡಿ 4 ಇಂಚಿಗೆ ಇಲ್ಲಿಂದ 4 ಇಂಚಿಗೆ ಹ್ಯಾಂಡಲಿಂದ ಕೆಳಗೆ 4 ಇಂಚಿಗೆ ಮಾರ್ಕ್ ಮಾಡೋದು. ಮಾರ್ಕ್ ಮಾಡಿ ಸುತ್ತಳತೆ ತೊಗೊಳೋದು. ಅಂದರೆ ಇದ್ರ ಭಾಗ ಎಷ್ಟೈತೆ ಅಂತ ಅಳತೆ ಮಾಡೋಣ. ಈಗ 40, 42, 50 ಹಿಂಗೆ ಬರುತ್ತೆ. ಅದನ್ನು ಏನು ಮಾಡೋಣ ಅಂದ್ರೆ ಬಂದಿದ್ದಲ್ಲಿ ಸೈಡ್ ಬಟ್ಟೆ ನಿಮ್ಗೆ ಎಷ್ಟು ಅಗಲ ಬೇಕು, 6 ಇಂಚ್ ಬೇಕು, 5 ಇಂಚ್ ಬೇಕು, 7 ಇಂಚ್ ಬೇಕು, ನಿಮ್ಗೆ ಅಗಲ ಎಷ್ಟು ಬೇಕು ಅದ್ರ ಪ್ರಕಾರ ಬಟ್ಟೆಯನ್ನು ಅಷ್ಟು ಉದ್ದ ಅಗಲ ಕಟ್ ಮಾಡ್ಕೊಂಡು ಉದ್ದಕ್ಕೆ ಅಗಲಕ್ಕೆ ಏನು ಮಾಡೋಣ 5 ಇಂಚು 6 ಇಂಚ್ ಇಡೋದ್ರಿ. ಉದ್ದಕ್ಕೆ ಇದೇನು ಬರುತ್ತಲ್ಲ ಸುತ್ತಾಡುತ್ತೆ ಅಷ್ಟು. ಇವಾಗ ಈ ಬ್ಯಾಗಿಗೆ ಎಷ್ಟು ಬರುತ್ತೆ ನೋಡೋಣ. ಟೇಪ್ ಕೊಡಿ ಅಮ್ಮ. ಈಗ ನೋಡಿ ಇಲ್ಲಿ ನೋಡ್ರಿ, ಇವಾಗ 4 ಇಂಚಿಗೆ ನಾನು ಒಂದು ಪೆನ್ ಇಲ್ಲ ನೋಡಿ ಐದು ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿಂದ ಅಳಿತೇನೆ. ಅಳತೆ ಮಾಡ್ಕೋ 43 ಬಂತು. 43 ಅಗಲ 6 ಇಂಚು, 43 ಇಂಚು ಉದ್ದ. ಅಗಲ 6, 43 ಇಂಚು ಉದ್ದ ಪಟ್ಟೆ ನನಗೆ ಬೇಕು. ಯಾವ್ದಂದ್ರೆ ಆಗಲ್ಲೇ ಪ್ಲಾಸ್ಟಿಕ್ ಇಡ್ರಿ ಅಂತ ಹೇಳಿ ಪ್ಲಾಸ್ಟಿಕ್ಕು, ಈ ಕವರ್, ಈ ಕವರ್ ಮೂರನ್ನು ತೇನೆ ಅಷ್ಟಕ್ಕೆ ಕಟ್ ಮಾಡ್ತೀವಿ. ಹಚ್ಬಿಟ್ರೆ ಮುಗೀತು. ಆಮೇಲೆ ಹಚ್ಚು 15 ಇಲ್ಲಿಂದ 5 ಇಂಚು, ಇಲ್ಲಿಂದ 15, ಇಲ್ಲಿಯೂ 5 ಇಂಚ್ ಮಾಡಿದ್ವಿ ಮಾರ್ಕ. 43 ಇಂಚ್ ಬಂತು. 44 ಇಟ್ಕೋಬೇಕಾ? 44 ಸಾಕು. 44, 44 ಇಟ್ಕೊಳ್ಳಿ. ಇವೆರಡನ್ನ ಕಟ್ ಮಾಡ್ಕೊಳ್ಳಿ. ಅವ ಅದನ್ನು ಕಟ್ ಮಾಡ್ತಾರೆ, ನೀವು ಎರಡು ಕಟ್ ಮಾಡ್ಕೊಳ್ಳಿ. 43, 44 ತಗೊಳ್ಳಿ. ಇವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲೊಂದು ಹೊಲಿಗೆ ಹಾಕೋಬೇಕ್ರಿ. ಲಾಸ್ಟ್ ಎಜ್ಜಿಗೆ ಹಾಕ್ಕೊಂಡು ನೀವು ಹೊಳೆಸ್ಕೊಂಡ್ಬಿಟ್ರೆ ಅದೇ ಮಡ್ಚ್ಕೊಂಡು ಇದು ಮೂಲೆ ಮಾಡಿಸ್ಬಿಟ್ಟು ಬ್ಯಾಡ್ ಮೇಡಮ್ ನಂಗೆ ಪೈಪಿಂಗ್ ಬೇಕು ಅಂತಂದ್ರೆ ಏನು ಮಾಡ್ರಿ, ಇವು ಎರಡೂ ಸೇರ್ತಿ ಹೊಲಿ. ಇಲ್ಲಿ ಬೇರೆ ಕಲರ್ ಪೈಪಿಂಗ್ ಮಾಡಿ, ಇಲ್ಲಿ ಬೇರೆ ಕಲರ್ ಪೈಪಿಂಗ್ ಬೇಡ. ಟೈಮ್ ಇಲ್ಲ ಅಂದ್ರೆ ನೀವು ಇದನ್ನು ಹೀಗೆ ಹೊಳೆಸ್ಕೊಂಡು ಮಡಿಸ್ಕೊಂಡ್ರಿ, ಮಡಿಸ್ಕೊಂಡು ಅದಕ್ಕೆ ಹಚ್ಚು. ನಿಮ್ಮ ಇಷ್ಟ ಇರ್ತದೆ. ಎರಡೂ ಹೇಳೇನೆ ನಿಮ್ಮ ಆಪ್ಷನ್. ಬೇಗ ಪೈಪಿಂಗ್ ಬೇಕಾ ನಂಗೆ ಅಪೋಸಿಟ್ ಕಲರ್ ಅಂದರೆ ಇವತ್ತು ಇಷ್ಟ ಕೂಡಿಸ್ಕೊಂಡು ಪೈಪಿಂಗ್ ಮಾಡ್ಕೊಡ್ತೀವಿ. ಈ ಅದು ಪೈಪಿಂಗ್ ಬೇಡ ಮೇಡಮ್ ಅದ್ರಾಗ ಮಾಡಿಸ್ತೀನಿ ಅಂದರೆ
ಇದನ್ನ ಉಲ್ಟಾ ಇಟ್ಕೋಬೇಕು, ಅದನ್ನೇ ಈ ಥರ ಮಾಡ್ಕೋಬೇಕು. ಅಲ್ಲೇ ಮಡಿಚಿ ಹೊಲಕ್ಕೆ ಬಿಟ್ಟು ಆ ಕಡೆ ಈ ಕಡೆ. ಗೊತ್ತಾಯ್ತಾ? ಹಾಕ್ಲಾ? ಹೇಳಿ. ಎರಡು ಕಡೆ ಬಿಡಲಿ ಮೇಡಮ್, ಒಂದೇ ಮೇಡಮ್, ಎರಡು ಕಡೆ ಇಲ್ಲ. ಆ ಕಡೆ ಈ ಕಡೆ ಕುಡಿ. ಇಲ್ಲ ಇವಾಗ ಟೀನು ಕುಡಿಯಂಗಿಲ್ಲ, ಏನು ಕುಡಿಯಂಗಿಲ್ಲ ಮೇಡಮ್ ಅವ್ರ ಬರ್ತಲು. ನಿನ್ನೆ ಹೇಳ್ದಾಗ ಕುಡಿಯೋ ಆಮೇಲೆ ಈ ಕಡೆ ಈ ಕಡೆ ಹಾಕೊಂಡ್ರಿ ಇಲ್ರಿ. ಇದನ್ನ ಏನ್ ಮಾಡ್ಬೇಕಂದ್ರೆ ಜಾಸ್ತಿ ಇಲ್ಲೊಂದಲ್ಲಿ ಬೇಕಂದ್ರೆ ಪೈಪಿಂಗ್, ಸ್ವಲ್ಪ ಹೆಚ್ಚಿದ್ರೆ ಪೈಪಿಂಗು ಬೇಡ ಅಂತಂದ್ರೆ ಆಮೇಲೆ ಈ ಕಡೆ ಹೊಲಿಗೆ ಹಾಕೋದು. ಹಾಕ್ಕೊಂಡು ಎಷ್ಟೋ ಪೀಸ್ ಎಲ್ಲ ಕಟ್ ಮಾಡಿ ಸೈಡ್ ಹಚ್ಬಿಟ್ರಿ, ಉಲ್ಟಾ ಸೀದಾ ಒಂದು ಹಚ್ಚಿಬಿಟ್ರಿ ಅಂದ್ರೆ ಮಾಡ್ಕೊಂಡು ಪೈಪಿಂಗ್ ಅಷ್ಟೇ ಮಾಡೋದು. ಮನೆಯೊಳಗೆ ಮಾಡೋದು ಇದು ಉದ್ದ ತರಿಸಿದ್ರಲ್ಲ ಸೈಡ್ ಇಲ್ಲಿಂದ 5 ಇಂಚ್ ಹ್ಯಾಂಡಲ್ ಕಟ್ ಮಾಡ್ತೀರಲ್ಲ ಅಲ್ಲಿಂದ 5 ಇಂಚ್ ಹ್ಯಾಂಡಲ್ ಎಲ್ಲಿ ಕಟ್ ಮಾಡಿರ ಹಿಂಗೆ ಬಂದರೆ ಇಲ್ಲಿ ಇಲ್ಲಿ ಕಟ್ ಮಾಡ್ತೀರಲ್ಲ ಇಲ್ಲಿಂದ 5 ಇಂಚ್ ಕೊಟ್ಟು ನೀವು ಅಗಲ ಕಟ್ ಮಾಡ್ಕೊಂಡ್ವಿ. 15 ಅಥವಾ 16 ತಗೊಂಡಿದ್ದ 19 ಉದ್ದ ಕಟ್ ಮಾಡ್ಕೊಂಡ್ವಿ. ಅದಕ್ಕೆ ತಕ್ಕಂಗ 5 ಇಂಚಿನ ಮಾರ್ಕ್ ಹಾಕಿ ಸುತ್ತಳತೆ ತಗೊಂಡ್ವಿ. 43 ಇಂಚ್ ಬಂತು ನಮಗೆ. 43 ಪಟ್ಟಿ ಏನು ಮಾಡಿದ್ವಿ ಅಂದ್ರೆ ಹೆಂಗೆ ಇದು ಮಾಡಿದ್ವಿ ಅಂದ್ರೆ ಅದನ್ನ 3 ಪೀಸ್ ಕುಡಿಸ್ಕೊಂಡಿರ್ತೇವೆ ನಾವು. ಮ್ಯಾಗಡೆ ಪೀಸ್, ಅಕ್ಕೆ ಚೀಲ ಪ್ಲಸ್ ಲೈನಿಂಗ್ 3 ಬೇಕು ನಮಗೆ. 3 ತೊಗೊಂಡು ಹೊಲ್ಕೊಂಡ್ವಿ. ಬೇಕಂದ್ರೆ ಪೈಪಿಂಗ್ ಮಾಡ್ಕೊಡಿ, ಬೇಡ ಅಂದ್ರೆ ಉಲ್ಟಾ ಹೊಲಿದ್ವಿ ಅಂತ ಹೇಳಿದ್ವಿ. ಇದನ್ನ ಏನು ಮಾಡಬೇಕು, ಮಧ್ಯಕ್ಕೆ ಹಿಂಗೆ ಮಧ್ಯೆ ಇಟ್ಟು ಒಂದು ಮಾರ್ಕ್ ಹಾಕೋಬೇಕು. ಚಾಪೀಸಿಂದ ಈ ಚಾಪೀಸಿಂದ ಈ ಕಡೆ ಹಾಕೊಂಡ್ರಿ. ಹಾಕೊಂಡಾಗಿಂದ ಇದೇನು ಹ್ಯಾಂಡಲಿಂದ ಕೆಳಗಡೆ ಇರುತ್ತಲ್ಲ ಇದಕ್ಕೂ ಮಧ್ಯೆ ಇದು ಸೀದಾ ಕಟ್ ಮಾಡಿರ್ಬೇಕು. 2 ಪೀಸ್ ಕರೆಕ್ಟ್ ಇರಬೇಕು. ಸೀದಾ ಇರಲಿಲ್ಲ ಅಂದ್ರೆ ನಿಮ್ದು ಪೀಸ್ ಸರಿ ಬರಲ್ಲ, ನೀವು ಮಂಕಣ್ಣ ಬರುತ್ತೆ. ಇದನ್ನು ಕೂಡ ಮಧ್ಯ ಭಾಗಕ್ಕೆ ಮಾರ್ಕ್ ಹಾಕಬೇಕು. ನಿಮಗೆ ಪೈಪಿಂಗ್ ಬೇಕು ಚಂದ ಆಗೈತಿ ಅಂದ್ರೆ ಇವೆರಡೂ ಸೀದಾ ಇಟ್ಕೊಳ್ಳಿ. ಹಿಂಗಿಟ್ಟು ಹೊಲಿದು ಹಿಂಗಿಟ್ಟು ಹೊಲಿದ್ರೆ ಮ್ಯಾಗಡೆ ಪೈಪಿಂಗ್ ಮಾಡ್ಕೊಳ್ಲಿಕ್ಕೆ ಬರ್ತದೆ. ಬೇಡ ಮೇಡಮ್ ನನಗೆ ಅಲ್ಲಷ್ಟೇ ಮಾಡ್ತೀನಿ ಪೈಪಿಂಗ್ ಅಂದ್ರೆ ಇದನ್ನ ಊಟ ಹಿಂಗೆ ಇದನ್ನ ಮೇಲೆ ಡಬ್ಬಾಕಿ ಹೊಲ್ಕೋರಿ. ಇದು ಉಲ್ಟಾ ಹೋಗ್ತೈತಿ. ಪೈಪಿಂಗ್ ಮಾಡ್ಬೇಕಾದ್ರೆ ಏನೈತಲ್ಲ, ನೀವು ಡಬ್ಬಾಕಿ ಹೊಲಿದ್ರ ಇಲ್ಲಿ ಮಟ್ಟ ಬರ್ಬೇಕು ಪೈಪಿಂಗ್. ಇದು 5 ಇಂಚಿಗೆ ಇಲ್ಲಿ ಮುಗಿತೈತಂದ್ರೆ ಒಳಗಡೆ ಬರಬೇಕು, ಅಂದರೆ ಅದು ನೀಟಾಗಿ ಕಾಣಿಸ್ತದೆ, ಕಚ್ಚ ಬರ್ಕೊಳ. ಇಲ್ಲ ನಮಗೆ ಪೂರ್ತಿ ಬೇಗ ಮೇಡಮ್ ಪೈಪಿಂಗ್ ಅಂದರೆ ನೀಟ್ ಆಗುತ್ತೆ ಅಂತಂದರೆ ನೀವೇನು ಮಾಡಬೇಕು, ಇವೆರಡನ್ನೂ ಇಟ್ಟು ಹೊಲ್ಕೊಂಡು ಅಪೋಸಿಟ್ ಕಲರ್ ತಗೊಂಡು ಪೈಪಿಂಗ್ ಮಾಡಬೇಕು. ಬೇರೆ ಕಲರ್ ತಗೊಂಡು ಇಷ್ಟು ಚೌಕಲ್ಲಿ ಪೈಪಿಂಗ್ ಮಾಡಬೇಕು. ಲುಕ್ ಎಷ್ಟು ಚಂದ ಕೊಡುತ್ತೆ ಅಂದರೆ ನೀವೇ ಮಾಡಬೇಕು. ಇದು ಇಷ್ಟಿಂದ ಕ್ಲಾಸ್ ಈಗ ಹೊಲಿಸ್ತೇನೆ, ಚೀಲ ರೆಡಿ ಆಗ್ತೈತಿ. ಪೈಪಿಂಗ್ ಮಾತ್ರ ಮನೆಗೆ ಮಾಡ್ಕೊಬೇಡಿ, ಟೈಮ್ ಇಲ್ಲ. ನಾಳೆ ಮತ್ತೆ ನಿಮಗೆ ಪೈಪಿಂಗು ಸೆಕೆಂಡ್ ನಾಳೆ ತಿರುಗಿಸಿ ಹಾಕ್ಲೋ ಹಿಂಗೆ ಏನು ಮಾಡಿದ್ವಿ. ಆಗ್ಲ ಜಾಸ್ತಿ ಬೇಕು, ನಮ್ಮ ಮನೆಯವ್ರು ಡಬ್ಬಿ ಇಟ್ಕೊಂಡು ಹೋಗ್ತಾರಂದ್ರೆ ಆಗ್ಲ ಜಾಸ್ತಿ ತಗೊಂಡ್ರೆ 4 ಇಂಚು ಉದ್ದದ್ದು ಜಾಸ್ತಿ ತಗೋರಿ. ಇಲ್ಲ ಚೌಕು ಬೇಕಂದ್ರೆ ಚೌಕ ತಗೋರಿ. ಇಲ್ಲಿ 4ರಿಂದ 5 ಇಂಚು ಕಮ್ಮಿ ಎದಕ್ಕೆ ಮಾಡ್ಕೊರಿ ಅಂತ ಅಂದ್ರೆ ಹಿಂಗೆ ಗ್ಯಾಪ್ ಬಂದ್ರೆ ಚಂದ ಕಾಣಿಸುತ್ತೆ. ಗ್ಯಾಪ್ ಬರಲಿಲ್ಲ ಅಂದ್ರೆ ಏನಾಗ್ತೈತ್ರಿ, ಸೀದಾ ಬರ್ತೈತಿ. ಇದು ಹಾಕಲಿಲ್ಲ ಅಂದ್ರೆ ಅವಾಗೇನೋ ಸೀದಾ ಬಂದಿದ್ದಕ್ಕೆ ಹ್ಯಾಂಡಲ್ ಬೇಡ, ಇದ್ರ ಹ್ಯಾಂಡಲ್ ಬರ್ತಾವ್ರಿ. ಏನು ಕಟ್ ಮಾಡಿದ್ರೆ ಹಸಿ ಹೊಲಿಸ್ತೇನೆ ಅದಕ್ಕೆ ಆ ಥರನೂ ಹೊಲೆಯಂತ. ಆಮೇಲೆ ಇವಾಗ
ಈಗ ನೋಡ್ರಿ ಏನ್ ಅನ್ನಿಸ್ತ ನಿಮ್ಮ ಮನೆ ಒಳಗಿರೋದು ಚೆನ್ನಾಗೈತೆ. ಚಲೋ ಅನ್ನಿಸ್ತಾರ, ಖುಷಿ ಆಗ್ತದ. ಮೇನ್ ನಿಮ್ಮ ಮನೆ ಒಳಗಿರೋ ಅಂತದ ಒಂದು ಏನು ಬೇಡ, ₹2 ದಾರ ₹2 ದಾರ ಏನ್ರ ಖರ್ಚು ಮಾಡಿದ್ರೆ ಇರ್ತದ ಅಂತ ತಲೆ ಬುದ್ಧಿ ಒಂದು ಖರ್ಚು ಮಾಡಿ. ಇವಾಗ ಒಂದು ಹೇಳ್ಕೊಟ್ರೆ ನೀವು ಐಡಿಯಾ ಮಾಡ್ಕೊಂಡು ಬೇಕಾದಷ್ಟು ಮಾಡ್ಕೊಂತೀರಲ್ಲ. ಇದು ಸೆಕೆಂಡ್ ಹೇಳ್ತಾ ಇರೋದು